ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 9ನೇ ತರಗತಿಯ ಪಠ್ಯಪುಸ್ತಕವಾದಂತಹ ತಿಳಿ ಕನ್ನಡದಲ್ಲಿ ಅರಳಿಕಟ್ಟೆ ಎಂಬ ಗದ್ಯ ಭಾಗವನ್ನು ನೋಡಿದ್ವಿ. ಈಗ ಅದರ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ಗಮನಿಸುತ್ತಾ ಹೋಗೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದೆ ಕಾಣುವಂಥ ಬೆಲ್ ಐಕನನ್ನು ಒಮ್ಮೆ ಒತ್ತಿ, ಏಕೆಂದರೆ ನಾವು ಮಾಡುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ದೊರೆಯುತ್ತದೆ. ಈಗ ಅರಳಿಕಟ್ಟೆ ಗದ್ಯದ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ಗಮನಿಸುತ್ತಾ ಹೋಗೋಣ. ಮೊದಲನೇದಾಗಿ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1. ಶೇಷಪ್ಪನವರಿಗೆ ಜೀವನದಲ್ಲಿದ್ದ ಉತ್ಕಟ ಆಸೆ ಯಾವುದು? ಉತ್ತರ: ಅಶ್ವತ್ಥ ಪ್ರತಿಷ್ಠೆಯಾದ ಮರಕ್ಕೆ ಒಂದು ಕಟ್ಟೆ ಕಟ್ಟಬೇಕೆನ್ನುವುದು ಶೇಷಪ್ಪನವರಿಗೆ ಜೀವನದಲ್ಲಿದ್ದ ಉತ್ಕಟ ಆಸೆಯಾಗಿತ್ತು. 2. ಶೇಷಪ್ಪನವರು ಜೀವನೋಪಾಯಕ್ಕೆ ಏನು ಮಾಡುತ್ತಿದ್ದರು? ಉತ್ತರ: ಶೇಷಪ್ಪನವರು ಜೀವನೋಪಾಯಕ್ಕೆ ಭಿಕ್ಷೆ ಬೇಡುತ್ತಿದ್ದರು. 3. ಶೇಷಪ್ಪನವರು ಅಶ್ವತ್ಥ ಕಟ್ಟೆಯನ್ನು ಕಟ್ಟಲು ಗುರುತಿಸಿದ ಸ್ಥಳ ಯಾವುದು? ಉತ್ತರ: ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ಗುಡಿಯ ಮುಂಭಾಗದಲ್ಲಿ ಅಶ್ವತ್ಥ ಕಟ್ಟೆಯನ್ನು ಕಟ್ಟಲು ಸ್ಥಳವನ್ನು ಗುರುತಿಸಿದರು. 4. ಅರಳಿಕಟ್ಟೆ ಗದ್ಯ ಭಾಗದ ಆಕಾರ ಗ್ರಂಥ ಯಾವುದು? ಉತ್ತರ: ಅರಳಿಕಟ್ಟೆ ಗದ್ಯ ಭಾಗದ ಆಕಾರ ಗ್ರಂಥ ಹಸುರು ಹೊನ್ನು. 5. BGL ಸ್ವಾಮಿಯವರ ಪೂರ್ಣ ಹೆಸರೇನು? ಉತ್ತರ: ಲೇಖಕರ ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ. 2. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. 1. ಶೇಷಪ್ಪನವರ ದೇಹಾರೋಗ್ಯದ ಸ್ಥಿತಿ ಹೇಗಿತ್ತು? ಉತ್ತರ: ಶೇಷಪ್ಪನವರಿಗೆ 75ರಿಂದ 80 ರಷ್ಟು ವಯಸ್ಸು ಆಗಿತ್ತು. ಕೃಶವಾದ ದೇಹ, ಕುಡಿಬಿದ್ದ ಕಣ್ಣು, ದೃಷ್ಟಿಮಾಂದ್ಯ. ಎಷ್ಟೋ ವರ್ಷಗಳ ಹಿಂದಿನಿಂದಲೇ ಅವರಿಗೆ ಕಿವಿ ಕೇಳುತ್ತಿರಲಿಲ್ಲ. ಕೈಯಲ್ಲಿ ಕೋಲನ್ನು ಹಿಡಿಯದೆ ನಡೆಯಲು ಆಗುತ್ತಿರಲಿಲ್ಲ. ಭಿಕ್ಷೆ ಬೇಡಿ ಬದುಕುತ್ತಿದ್ದರು. ಪ್ರಶ್ನೆ 2. ಶೇಷಪ್ಪನವರು ತಮ್ಮ ಆಸೆ ನೆರವೇರಿಸುವುದರಿಂದ ಕೃತಜ್ಞತೆಯನ್ನು ಹೇಗೆ ಸಲ್ಲಿಸಿದರು? ಉತ್ತರ: ಲೇಖಕರ ತಂದೆಯವರು ಶೇಷಪ್ಪನವರ ಆಸೆ ನೆರವೇರಲು ನೆರವು ನೀಡಿದರು. ಆ ಕೆಲಸ ಮುಗಿದ ದಿನ ಬೆಳಿಗ್ಗೆ ಸುಮಾರು 11 ಗಂಟೆ ವೇಳೆಗೆ ಶೇಷಪ್ಪನವರು ಲೇಖಕರ ತಂದೆಯವರ ಮನೆಯಲ್ಲಿ ಇರಲಿಲ್ಲ. ಶೇಷಪ್ಪನವರು ತಂದಿದ್ದ ತಾಮ್ರದ ಪಂಚಪಾತ್ರೆ, ಉದ್ದರಣೆ, 1 ಬಾಳೆಹಣ್ಣು, 2 ಸೇವಂತಿಗೆ ಹೂ, 1 ಅನಂತ ವಸ್ತ್ರ ಇವುಗಳನ್ನು ಲೇಖಕರ ಸೋದರತ್ತೆಯವರಿಗೆ ಕೊಟ್ಟು, ಇವುಗಳನ್ನು ಯಜಮಾನರಿಗೆ ಕೊಡಿ, ನಾನು ಉದ್ದೇಶಿಸಿದಂತೆ ಕೆಲಸ ಆಯಿತು. ಯಜಮಾನರ ಸಹಾಯವಿಲ್ಲದಿದ್ದರೆ ಇದು ಆಗುತ್ತಿರಲಿಲ್ಲ. ಈಗ ನನಗೆ ನಿಶ್ಚಿಂತೆ. ಇನ್ನೊಮ್ಮೆ ಯಜಮಾನರಿಗೆ ಸಾಷ್ಟಾಂಗ ಬೀಳುತ್ತೇನೆ ಎಂದು ಶೇಷಪ್ಪನವರು ಕೃತಜ್ಞತೆ ಸಲ್ಲಿಸಿದರು. 3. ಶೇಷಪ್ಪನವರ ಆಸೆಯನ್ನು ಗಮನಿಸಿದ ಲೇಖಕರಿಗೆ ಬಾಲ್ಯದಲ್ಲಿ ಅನಿಸಿದ್ದೇನು? ಉತ್ತರ: ಈ ಮುದುಕ ಯಾಚನೆಯಿಂದ ಜನರಿಗೆ ತೊಂದರೆಗೀಡು ಮಾಡಿ ಮರ ನೆಟ್ಟು ಜಗುಲಿ ಕಟ್ಟಿಸದೆ ಹೋಗಿದ್ದರೆ ಯಾರು ಆಳುತ್ತಿದ್ದರು ಎಂದು ಶೇಷಪ್ಪನವರ ಆಸೆಯನ್ನು ಗಮನಿಸಿದ ಲೇಖಕರಿಗೆ ಬಾಲ್ಯದಲ್ಲಿ ಅನಿಸಿತು. 4. ಅಶ್ವತ್ಥ ಕಟ್ಟೆ ಜನರಿಗೆ ಹೇಗೆ ಉಪಯುಕ್ತವಾಗಿದೆ? ಉತ್ತರ: ಹಳ್ಳಿಯ ಸಾರ್ವಜನಿಕ ಸಮಾರಂಭಗಳನ್ನು ನಡೆಸಲು ಪಂಚಾಯಿತಿಗಳಿಗೆ ಅದು ಛಾವಣಿಯಂತಾಗಿದೆ. ಮದುವೆ ಮುಂಜಿಗಳಿಗೆ ಕಲ್ಯಾಣ ಮಂಟಪವಾದರೆ ಯಾತ್ರಾರ್ಥಿಗಳಿಗೆ ಉಳಿಯುವ ಛತ್ರವಾಗಿದೆ. ಮಕ್ಕಳ ಆಟ ಓಟ ಪಾಠಗಳಿಗೆ, ಹಿರಿಯರ ಗಾಳಿ ಸೇವನೆ ಹಾಗೂ ವಿಚಾರ ವಿನಿಮಯಗಳಿಗೆ, ಉಳಿದವರ ಬೀದಿ ಮಾತು, ಕಾಡು ಹರಟೆ, ಕೀಟಲೆ, ಕೋಟಲೆಗಳಿಗೆ ಅಶ್ವತ್ಥ ಕಟ್ಟೆ ಆಶ್ರಯ ಸ್ಥಾನವಾಗಿದೆ. 5.
ಲೇಖಕರು ಶೇಷಪ್ಪನವರಿಗೆ ಕೃತಜ್ಞತೆ ಅರ್ಪಿಸಿದ್ದು ಏಕೆ? ಉತ್ತರ: ಶೇಷಪ್ಪನವರಿಗೆ 75ರಿಂದ 80 ವರ್ಷ ವಯಸ್ಸಿನ ಕೃಶವಾದ ದೇಹದ ವೃದ್ಧರು, ದೃಷ್ಟಿ ಮಂದವಾಗಿತ್ತು, ಕಿವುಡರಾಗಿದ್ದರು, ಭಿಕ್ಷೆ ಬೇಡಿ ಜೀವಿಸುತ್ತಿದ್ದರು. ಇಂಥವರು ಅಶ್ವತ್ಥ ಪ್ರತಿಷ್ಠೆ ಆ ಮರಕ್ಕೊಂದು ಕಟ್ಟಿಸಬೇಕೆಂಬ ಉತ್ಕಟ ಆಸೆ ಹೊಂದಿದರು. ಅದಕ್ಕೆ ಅನೇಕ ಅಡೆತಡೆಗಳು ಬಂದರೂ ಹಠ ಮಾಡಿ ಕಟ್ಟೆಯನ್ನು ಕಟ್ಟಿಸಿದ್ದಾರೆ. 3. ಕೆಳಗಿನ ಪ್ರಶ್ನೆಗಳಿಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿರಿ. 1. ಶೇಷಪ್ಪನವರ ವ್ಯಕ್ತಿತ್ವದ ವಿಶೇಷತೆಗಳೇನು? ಉತ್ತರ: ಶೇಷಪ್ಪನವರಿಗೆ ಸುಮಾರು 75ರಿಂದ 80 ವರ್ಷ ವಯಸ್ಸಾಗಿತ್ತು. ಅವರದು ಬಡಕಲು ಶರೀರ, ಕುಳಿಬಿದ್ದ ಕಣ್ಣು, ಸರಿಯಾಗಿ ಕಾಣದ ದೃಷ್ಟಿ, ಕೇಳದ ಕಿವಿ, ಉರುಗೋಲಿನ ನೆರವಿನಿಂದ ಓಡಾಡುವ ಸ್ಥಿತಿ, ದಿನವೂ ಭಿಕ್ಷೆ ಬೇಡಿ ಜೀವನ. ಇಳಿ ವಯಸ್ಸಿನಲ್ಲಿ ಅವರನ್ನು ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ. ಅವರಿಗೆ ಅಶ್ವತ್ಥ ಪ್ರತಿಷ್ಠೆ ಮಾಡಿ ಕಟ್ಟೆ ಕಟ್ಟಿಸಬೇಕೆಂಬ ಆಸೆ. ತಾನು ಸಾಯುವುದರೊಳಗಾಗಿ ಅದನ್ನು ನೆರವೇರಿಸಬೇಕೆಂದು ಬಯಕೆ ಅವರಿಗಿತ್ತು. ಅದಕ್ಕಿದ್ದ ಅಡ್ಡಿ ಆತಂಕಗಳನ್ನು ಲೇಖಕರ ತಂದೆಯವರ ಸಹಾಯದಿಂದ ನಿವಾರಿಸಿಕೊಂಡು ತಮಗೆ ನೆರವಿತ್ತ ಲೇಖಕರ ತಂದೆಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಭಿಕ್ಷೆ ಬೇಡಿ ಅಡುಗೆ ಮಾಡಿ 4 ಜನರಿಗೆ ಊಟ ಹಾಕಿದ ನಂತರವೇ ತಾವು ಆಹಾರ ಸೇವಿಸುವುದು ಎನ್ನುವ ದೃಢ ಚಿತ್ತ ಶೇಷಪ್ಪನವರಾಗಿತ್ತು. ಲೇಖಕರ ದೃಷ್ಟಿಯಲ್ಲಿ ಅವರೊಬ್ಬ ಮಹಾನುಭಾವರೆನಿಸಿದ್ದಾರೆ. ಈಗ ಪ್ರಶ್ನೆ 2. ಶೇಷಪ್ಪನವರಿಗೂ ಲೇಖಕರ ಸೋದರತ್ತೆಗೂ ನಡೆದ ಸಂಭಾಷಣೆ ಕುರಿತು ಬರೆಯಿರಿ. ಉತ್ತರ: ಶೇಷಪ್ಪನವರು ತಾವು ಮಾಡಲು ಬಯಸಿದ ಅಶ್ವತ್ಥ ವೃಕ್ಷದ ಪ್ರತಿಷ್ಠಾಪನೆಯ ಕಾರ್ಯವನ್ನು ಮುಗಿಸಿದರು. ಕೆಲವು ವಸ್ತುಗಳೊಂದಿಗೆ ಲೇಖಕರ ತಂದೆಯವರ ಮನೆಗೆ ಬಂದರು. ಅವರು ಮನೆಯಲ್ಲಿರಲಿಲ್ಲ. ತಾವು ತಂದ ವಸ್ತುಗಳನ್ನು ಲೇಖಕರ ಸೋದರತ್ತೆಯವರ ಕೈಯಲ್ಲಿರಿಸಿ ಇವುಗಳನ್ನು ಯಜಮಾನರಿಗೆ ತಲುಪಿಸಿ, ನಾನು ಉದ್ದೇಶಿಸಿದ ಕಾರ್ಯ ನೆರವೇರಿತು, ನನ್ನ ಋಣ ತೀರಿತು. ಯಜಮಾನರ ನೆರವಿಲ್ಲದಿದ್ದರೆ ನನಗೆ ಈ ಕೆಲಸ ಮಾಡಲಾಗುತ್ತಿರಲಿಲ್ಲ. ಈಗ ನಿಶ್ಚಿಂತತೆಯಾಗಿದೆ. ಯಾವ ಭಯವೂ ಇಲ್ಲದೆ ಮುಖವನ್ನು ಎದುರು ನೋಡುತ್ತಿದ್ದೇನೆ. ಇನ್ನೊಮ್ಮೆ ಒಂದು ಯಜಮಾನರಿಗೆ ಸಾಷ್ಟಾಂಗ ಬೀಳುತ್ತೇನೆ ಎಂದು ಹೇಳಿದರು. ಆಗ ಲೇಖಕರ ಸೋದರತ್ತೆ ಸ್ವಲ್ಪ ಹಾಲನ್ನು ಕುಡಿದು ಹೋಗಿ ಎಂದು ಕೇಳಿಕೊಂಡಾಗ, ಇಲ್ಲಮ್ಮ, 4 ಜನಕ್ಕೆ ಭೋಜನ ಬಡಿಸಬೇಕು, ಭಿಕ್ಷೆ ಬೇಡಿ ಅಡುಗೆ ಮಾಡಬೇಕು, ಊಟಕ್ಕೆ ಬರುವವರು ಅಕ್ಕಿ ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ ಎಂದು ಲೇಖಕರ ಸೋದರತ್ತೆ ತಿಳಿಸಿದರು. ಆಗ ಶೇಷಪ್ಪ, ಬೇಡಮ್ಮ, 4 ಬಾಗಿಲಲ್ಲಿ ನಿಂತು ಯಾಚಿಸುವುದು ಅಭ್ಯಾಸವಾಗಿದೆ, ಇಂದೇಕೆ ಅದನ್ನು ತಪ್ಪಿಸಲು ಎಂದು ಅಲ್ಲಿಂದ ಹೊರಟು ಹೋದರು. ಈಗ ವಿದ್ಯಾರ್ಥಿಗಳೇ, 4ನೇದು ಸಂದರ್ಭದೊಡನೆ ವಿವರಿಸಿ. ಅದರಲ್ಲಿ 1ನೇ ಪ್ರಶ್ನೆ, ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ. ಉತ್ತರ: BGL ಸ್ವಾಮಿಯವರು ಹಸುರು ಹೊನ್ನು ಕೃತಿಯಿಂದ ಆಯ್ದು ಅರಳಿಕಟ್ಟೆ ಎಂಬ ಪಾಠದಿಂದ ಈ ಸಾಲನ್ನು ಆಯ್ದುಕೊಳ್ಳಲಾಗಿದೆ. ಲೇಖಕರು ಶೇಷಪ್ಪ ಆಶಿಸಿದಂತೆ ಅಶ್ವತ್ಥ ವೃಕ್ಷದ ಪ್ರತಿಷ್ಠೆಯನ್ನು ಮುಗಿಸಿ ಲೇಖಕರ ಮನೆಗೆ ಕೆಲವು ವಸ್ತುಗಳೊಡನೆ ಬರುತ್ತಾನೆ. ಅಲ್ಲಿ ಲೇಖಕರ ತಂದೆ ಇರುವುದಿಲ್ಲ. ಆಗ ಲೇಖಕರ ಸೋದರತೆಗೆ ಆ ವಸ್ತುಗಳನ್ನು ಕೊಟ್ಟು ಅವನ್ನು ಯಜಮಾನರಿಗೆ ಒಪ್ಪಿಸುವಂತೆ ಕೇಳಿಕೊಳ್ಳುತ್ತಾರೆ. ಯಜಮಾನರ ಸಹಾಯವಿಲ್ಲದಿದ್ದರೆ ತಾನು ನಿಶ್ಚಯಿಸಿದ ಕೆಲಸವಾಗುತ್ತಿದೆ. ಪೂಜೆಗೆಂದು ಕೇಳಿದ್ದ ಪಂಚಪಾತ್ರೆ, ಉದ್ದರಣೆ, ಬಾಳೆಹಣ್ಣು ಮತ್ತು ಸೇವಂತಿಗೆ ಇವುಗಳನ್ನು ಕೊಡಲು ಬಂದಾಗ ಯಜಮಾನರಿಗೆ ತಲುಪಿಸಿಬಿಡಿ ಎನ್ನುತ್ತಾರೆ. 2. ಒಂದಿಷ್ಟು ಹಾಲು ಕುಡಿದು ಹೋಗಬೇಕು. ಉತ್ತರ: BGL ಸ್ವಾಮಿಯವರ ಕೃತಿ ಹಸಿರು ಹೊನ್ನುವಿನಿಂದ ಆಯ್ದ ಅರಳಿಕಟ್ಟೆ ಎಂಬ ಪಾಠದಿಂದ ಈ ಸಾಲನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಲೇಖಕರ ಸೋದರತ್ತೆಯವರು ಶೇಷಪ್ಪನವರಿಗೆ ಹೀಗೆ ಹೇಳಿದ್ದಾರೆ: ಅಶ್ವತ್ಥ ಪ್ರತಿಷ್ಠೆಯನ್ನು ಮುಗಿಸಿದ ಶೇಷಪ್ಪ ಕೆಲವು ವಸ್ತುಗಳೊಡನೆ ಲೇಖಕರ ಮನೆಗೆ ಬರುತ್ತಾರೆ. ಆಗ ಅಲ್ಲಿ ಲೇಖಕರ ತಂದೆಯವರು ಇರುವುದಿಲ್ಲ.
ಶೇಷಪ್ಪ ತಾನು ತಂದ ವಸ್ತುಗಳನ್ನು ಲೇಖಕರ ಸೋದರತೆಯವರ ಕೈಗೆ ಕೊಟ್ಟು ಯಜಮಾನರಿಗೆ ಒಪ್ಪಿಸುವಂತೆ ಕೇಳಿಕೊಂಡು ಕೃತಜ್ಞತೆಯನ್ನು ಸಲ್ಲಿಂದ ಹೊರಡಲು ಸಿದ್ಧರಾಗುತ್ತಾರೆ. ಅಕ್ಕಿ ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ. BGL ಸ್ವಾಮಿರವರ ಕೃತಿ ಹೆಸರು ಹೊನ್ನುವಿನಿಂದ ಆಯ್ದು ಅರಳಿಕಟ್ಟೆ ಎಂಬ ಪಾಠದಿಂದ ಈ ಸಾಲನ್ನು ಆಯ್ಕೆ ಮಾಡಲಾಗಿದೆ. ಲೇಖಕರ ಸೋದರತೆಯವರು ಶೇಷಪ್ಪನವರಿಗೆ ಹೇಳಿದ ಮಾತುಗಳಿವು. ಯಾವಾಗ ಅಂದರೆ, ಲೇಖಕರ ಸೋದರತೆಯವರು ಶೇಷಪ್ಪನವರಿಗೆ ಒಂದಿಷ್ಟು ಹಾಲು ಕುಡಿದು ಹೋಗಿ ಎಂದಾಗ 4 ಜನರಿಗೆ ಊಟ ಹಾಕಿದ ನಂತರವೇ ತಾವು ಆಹಾರ ಸೇವಿಸುವುದು. ಈಗ 4 ಮನೆಗಳಲ್ಲಿ ಭಿಕ್ಷೆ ಬೇಡಿ ಅಡುಗೆ ಮಾಡಿ ಊಟ ಹಾಕಬೇಕು. ಅಡುಗೆಗೆ ಬೇಕಾದ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ ಎನ್ನುತ್ತಾರೆ. ಔದಾರ್ಯ ಹಾಗೂ ಸ್ತ್ರೀಯರಿಗೆ ಇದ್ದ ಸ್ವಾತಂತ್ರ್ಯ ಇಲ್ಲಿ ವ್ಯಕ್ತವಾಗಿದೆ. 4. ಅಶ್ವತ್ಥ ಬರಿಯ ಮರವಲ್ಲ. BGL ಸ್ವಾಮಿಯವರ ಹಸುರು ಹೊನ್ನುವಿನಿಂದ ಆಯ್ದ ಅರಳಿಕಟ್ಟೆ ಎಂಬ ಪಾಠದಿಂದ ಈ ಸಾಲನ್ನು ಆಯ್ಕೆ ಮಾಡಲಾಗಿದೆ. ಇದು ಅಶ್ವತ್ಥ ವೃಕ್ಷದ ಬಗ್ಗೆ ಲೇಖಕರ ಅಭಿಪ್ರಾಯವಾಗಿದೆ. ಅಶ್ವತ್ಥ ಮರ ಮತ್ತು ಅದರ ಕಟ್ಟೆ ಜನಜೀವನದಲ್ಲಿ ಸರಿ ಹೋಗಿವೆ. ಸಾರ್ವಜನಿಕ ಸಮಾರಂಭಗಳಿಗೆ, ಪಂಚಾಯಿತಿಗಳಿಗೆ ಅದು ಆಸರೆಯಾಗಿದೆ. ಮದುವೆ ಮುಂಜಿಗಳಿಗೆ ಕಲ್ಯಾಣ ಮಂದಿರವಾದರೆ, ಪ್ರವಾಸಿಗಳಿಗೆ ಛತ್ರ, ಮಕ್ಕಳಿಗೆ ಆಟ ಪಾಠಗಳ ಜಾಗ, ಹಿರಿಯರಿಗೆ ಗಾಳಿ ಸೇವನೆಯ ವಿಚಾರ ವಿನಿಮಯದ ಸ್ಥಳ, ಬೀದಿ ಮಾತು, ಕಾಡು ಹರಟೆ, ಕೀಟಲೆ, ಕೋಟಲೆಗಳಿಗೆ ಅಶ್ವತ್ಥ ಕಟ್ಟೆ ನೆಲೆಯಾಗಿದೆ ಎಂದು ಲೇಖಕರು ಅರಳಿಕಟ್ಟೆಯ ಮಹತ್ವವನ್ನು ವಿವರಿಸಿದ್ದಾರೆ. ಭಾಷಾಭ್ಯಾಸ. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ. 1. ನಿತ್ಯ ನಿತ್ಯ, ಕಾರ್ಯ ಕಜ್ಜ, ಸಂಸ್ಥಾ ಸಂತೆ, ಸ್ಥಾನ ತಾಣ, ರಕ್ತ ರಕುತ, ಭಿಕ್ಷೆ ಬಿಕ್ಕೆ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ. ಇಳೆ ಅಂದರೆ 10, ಆಸೆ ನಿರಾಸೆ, ಕೃತಜ್ಞತೆ ಕೃತಜ್ಞತೆ, ಭಾರ ಹಗುರ, ಭಯ ನಿರ್ಭಯ. ಕೆಳಗೆ ನೀಡಿರುವ ಪದಗಳನ್ನು ಬಳಸಿ ಮಾದರಿಯಂತೆ ವಿಭಿನ್ನ ಅರ್ಥಗಳಲ್ಲಿ ವಾಕ್ಯಗಳನ್ನು ರಚಿಸಿರಿ. ತೊರೆ. ಮಳೆ ಸುರಿದಾಗ ತೊರೆಗಳು ತುಂಬಿ ಹರಿಯುತ್ತದೆ. ವಿಭೀಷಣನು ರಾಮನ ಪಕ್ಷವನ್ನು ತೊರೆದನು. ಮಡಿ. ಸುನಾಮಿಯಿಂದ 100 ಜನರು ಮಡಿದರು. ಹರಿವೆ ಮಡಿಯಲ್ಲಿ ಬೀಜವನ್ನು ಹಾಕಬೇಕು. ಮಡಿಮಡಿಯೆಂದು ಅಡಿಗಡಿಗೆ ಏಕೆ ಹಾರುವೆ. ಕಳೆ. ಶಾಲೆಯಲ್ಲಿ ಪುಸ್ತಕ ಕಳೆದು ಹೋಯಿತು. ಶುಕ್ಲ ಪಕ್ಷದಲ್ಲಿ ಚಂದ್ರನ ಕಳೆ ಹೆಚ್ಚುತ್ತಾ ಹೋಗುತ್ತದೆ. ಮುಗಿ. ನಿನ್ನೆಗೆ ಪರೀಕ್ಷೆ ಮುಗಿಯಿತು. ಹಿರಿಯರಿಗೆ ಕೈ ಮುಗಿ. ವಿವಿಧ ರೀತಿಯಲ್ಲಿ ವಾಕ್ಯಗಳನ್ನು ರಚಿಸ್ಬೋದು. 4ನೇ ಮೇನಲ್ಲಿ ಈಗ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ. 1. ಮನೆಗೊಬ್ಬ. ಮನೆಗೆ ಪ್ಲಸ್ ಒಬ್ಬ. ಇದು ಯಾವ ಸಂಧಿ? ಲೋಪ ಸಂಧಿ. ಗಾಕಾರ ಮತ್ತು ವಾಕಾರ ಬಂದಿದೆ. ಓ. ಕಿವಿಯಂತೂ ಕಿವಿ ಪ್ಲಸ್ ಅಂತೂ ಆಗಮ ಸಂಧಿ. ಭಿಕ್ಷೆಯಿಂದ ಭಿಕ್ಷೆ ಪ್ಲಸ್ ಇಂದ ಆಗಮ ಸಂಧಿ. ಮರಕ್ಕೊಂದು ಮರಕ್ಕೆ ಪ್ಲಸ್ ಒಂದು ಲೋಪ ಸಂಧಿ. ಇದೇಕೆ? ಇದು ಪ್ಲಸ್ ಏಕೆ? ಲೋಪ ಸಂಧಿ. ಇಲ್ಲಿವರೆಗಿದೆ ಅರಳಿಕಟ್ಟೆಯ ಪ್ರಶ್ನೋತ್ತರಗಳು. ವಿದ್ಯಾರ್ಥಿಗಳೇ, ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ಕಾಣುವಂಥ ಬೆಲ್ ಐಕಾನ್ ಅನ್ನು ಒಮ್ಮೆ ಒತ್ತಿ. ಧನ್ಯವಾದಗಳು.